ಅಂದ್ರೆ ಅಶುದ್ಧ ಅಥವಾ ಮುಟ್ಟು ಅಂತ ಹೇಳಿದ್ರೆ ಅಶುದ್ಧ ಅಂತ ಹೇಳ್ತಾರೆ. ಪೀರಿಯಡ್ಸ್ ಅನ್ನೋದು ಒಂದು ಹೆಣ್ಮಗುಗೆ ನಾರ್ಮಲ್ ಆಗಿ ಆಗುವ ಒಂದು ಸಂಭವ. ಮುಟ್ಟು ಶುರು ಆಯಿತು ಅಂತಂದ್ರೆ ಅವ್ರಿಗೆ ಅವರ ಗರ್ಭಕೋಶ, ಅವರ ಅಂಡಾಶಯ ಮತ್ತೆ ಅವರ ಹಾರ್ಮೋನ್ ಬ್ಯಾಲೆನ್ಸ್ ಏನಿದೆ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಿಮಗೆ ಪೇಯ್ನು ತಡ್ಕೊಳಕ್ಕಾಗದೆ ಮೀರಿ ಬರ್ತಾ ಇದೆ ಪೇಯ್ನು ಅಂದ್ರೆ 3 ದಿನ ಸ್ನಾನ ಮಾಡದೇ ಇರೋದು, ತಲೆಗೆ ನೀರು ಬಿದ್ದರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ತುಂಬಾ ನಂಬಿಕೆಗಳಿರುತ್ತೆ. ಮೆನ್ಸ್ಟ್ರುವಲ್ ಕಪ್ಪನ್ನ ಮದುವೆ ಆಗದೆ ಇರೋರು ಬಳಸೋದಕ್ಕೆ ತುಂಬಾ ಕಷ್ಟ ಆಗುತ್ತಂತೆ, ಮದುವೆ ಆದ್ಮೇಲೆ ಬಳಸೋದು ತುಂಬಾ ಸುಲಭ ಅಂತ ಹೇಳ್ತಾರೆ. ಹೌದಾ ಡಾಕ್ಟರ್? ಬಟ್ ತುಂಬಾ ಮೀರಿ ಆಗುತ್ತೆ ಕೆಲವರಲ್ಲಿ, ಅಂದ್ರೆ ಒಂಥರ ಒದ್ದಾಡ್ಬಿಡ್ತಾರೆ ಆ ನೋವಿಂದ. ಪೀರಿಯಡ್ಸ್ ಅನ್ನ ಡಿಲೇ ಮಾಡೋದು ಅಥವಾ ಪ್ರೀಪೋನ್ ಮಾಡೋ, ಪೋಸ್ಟ್ಪೋನ್ ಮಾಡುವಂತ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳೋದು ಎಷ್ಟು ಸೇಫ್? ಸೊ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದು ಅದು ಯೂಶಲ್ ಆಗಿ ಗೊತ್ತಾಗೋದಿಲ್ಲ. ಪ್ರತಿ ತಿಂಗಳು ನನಗೆ ಬೇಡ ಪೀರಿಯಡ್, ಈ ಡೇಟಿಗೆ ಬೇಡ, ಆ ಡೇಟಿಗೆ ಬೇಡ, ಆ ಡೇಟಿಗೆ ಬರ್ಸ್ಕೊತೀನಿ ಅಂತ ಆ ಥರ ನಾವು ನಮ್ದು ಇರೋ ನಾರ್ಮಲ್ ಸೈಕಲ್ ಜೊತೆ ಆಟ ಆಡ್ಬಾರ್ದು. 2 ಅಥವಾ 3 ದಿನಕ್ಕೆ ಬ್ಲೀಡಿಂಗ್ ನಿಂತು ಹೋಗೋದು ನಾರ್ಮಲ್ ಅಥವಾ ಅಬ್ನಾರ್ಮಲ್? ನಾರ್ಮಲ್ ಆಗಿ 4 ಡೇಸ್ ಫ್ಲೋ ಇದ್ದಿದ್ದು 8 ಡೇಸ್ ಆಗಕ್ಕೆ ಶುರುವಾಯಿತು, ಪೇನ್ ಇಲ್ಲದೆ ಇದ್ದಿದ್ದು ಮತ್ತೆ ಪೇನ್ ಬರಕ್ಕೆ ಶುರುವಾಯಿತು. ಸೊ ಅದನ್ನ ನಾರ್ಮಲ್ ಆಗಿ ಎಷ್ಟು ದಿನ ಬ್ಲೀಡಿಂಗ್ ಇರಬಹುದು? ಗೆಡ್ಡೆನಲ್ಲಿ ಹೆಪ್ ತರ ಹೋಗುತ್ತೆ ಬ್ಲಡ್ ಅಂತ ಹೇಳ್ತಾರೆ. ಆ ತರ ಆದ್ರೆ ಟೈಮ್ ಟು ಟೈಮ್ ಪ್ಯಾಡ್ ಅನ್ನು ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಗರ್ಭಕೋಶದ ಲೈನಿಂಗ್ ಏನಿರುತ್ತೆ ಅದೇ ನಮಗೆ ಪೀರಿಯಡ್ ಆಗಿ ತಿಂಗಳ ಬರುತ್ತೆ. ಇನ್ಫೆಕ್ಷನ್ ಕ್ರಿಯೇಟ್ ಮಾಡಕ್ಕೆ ಒಂಥರ ಅದೇ ಒಂದು ಫೋಕಸ್ ಆಗ್ಬಿಡುತ್ತೆ. ಬಟ್ಟೆ ಯೂಸ್ ಮಾಡೋದು ಯಾವಾಗ್ಲೂ ಡೇಂಜರ್ ಅಂತ ಹೇಳ್ತಾರೆ, ಹೌದಾ? ವಾಷಿಂಗ್ ಅಂಡ್ ಹೈಜೀನ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಮೆನ್ಸ್ಟ್ರುವಲ್ ಕಪ್ ಅಥವಾ ಟ್ಯಾಂಪೂನ್ಸ್ ಇದರಲ್ಲಿ ಇದೇ ಬೆಸ್ಟ್ ಅಂತ ಹೇಳೋದಕ್ಕಾಗತ್ತಾ? ಅವ್ರವ್ರ ಕಂಫರ್ಟ್. ಕೆಲವರು ಇಷ್ಟು ವರ್ಷ ಪ್ಯಾಡ್ ಯೂಸ್ ಮಾಡಿರೋರು ಕಪ್ ಚೇಂಜ್ ಆಗಿದ್ದಾರೆ, ಕೆಲವರು ಟ್ಯಾಂಪೋನ್ಸ್ ಯೂಸ್ ಮಾಡಿದವರು ಬೇಡ ಅಂತ ಮತ್ತೆ ವಾಪಸ್ ಪ್ಯಾಡ್ಗೆ ಬಂದಿದ್ದಾರೆ. ಪೀರಿಯಡ್ಸ್ ಡೇಟಿನ ನಡುವೆ ಬ್ಲೀಡಿಂಗ್ ಆಗೋದು ಅದು ಎಷ್ಟು ಡೇಂಜರಸ್ ಅಂತ? ಲೈಂಗಿಕ ಸಂಪರ್ಕ ಆದ್ಮೇಲೆ ಬ್ಲೀಡಿಂಗ್ ಆಯ್ತು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ದು ಫಸ್ಟ್ ಸಿಂಪ್ಟಮೇ ಇದಿರ್ಬೋದು. ಡಾಕ್ಟರ್, ಈ ವಿಚಾರದ ಬಗ್ಗೆ ಮನೆಯಲ್ಲಿರೋರು ತಿಳ್ಕೊಳ್ಳೋದು ಯಾಕೆ ಮುಖ್ಯ ಆಗುತ್ತೆ? ಏನೋ ಒಂದು ನಾವು ಅದ್ರ ಬಗ್ಗೆ ಮಾತಾಡಬಾರ್ದು, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಮುಜುಗರ ಪಡೋದು ತುಂಬಾ ಜನ ಇರ್ತಾರೆ. ಬೇರೆ ಯಾವ್ದಾದ್ರು ಮಿತ್ಸ್ ನೀವು ನೋಡಿರೋ ಪ್ರಕಾರ ಇದೆಯಾ ಅಂತ ಪೀರಿಯಡ್ಸ್ ರಿಲೇಟೆಡ್? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮುಟ್ಟು ಅಥವಾ ಮೆನ್ಸ್ಟ್ರುಯೇಷನ್ ಈ ವಿಚಾರದ ಬಗ್ಗೆ ಎಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನಾವು ಏನೇ ಹೇಳಿದ್ರು ಕೂಡ ಇದನ್ನ ಅಲ್ಲ ಅಥವಾ ಹೌದು ಅಂತ ನಂಬೋದಕ್ಕೆ ಯಾರೂ ರೆಡಿ ಇರೋದಿಲ್ಲ. ಯಾಕಂದ್ರೆ ಈ ಪೀರಿಯಡ್ಸ್ ಅನ್ನೋದೇ ಹಾಗೆ, ಒಂದು ಕಡೆಯಿಂದ ಧಾರ್ಮಿಕ ನಂಬಿಕೆ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂಥ ವೈಜ್ಞಾನಿಕ ಕಾರಣಗಳು ಯಾವುದೆಲ್ಲ ಇರುತ್ತೆ. ಸೊ ಪೀರಿಯಡ್ಸ್ ಬಂದಾಗ ಯಾವುದನ್ನೆಲ್ಲ ಮಾಡಬೇಕು, ಯಾವುದನ್ನೆಲ್ಲ ಮಾಡಬಾರ್ದು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಹನಾ ಕೆಪಿ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಪೀರಿಯಡ್ಸ್ ಅಥವಾ ಮುಟ್ಟು ಅನ್ನುವಂಥದ್ದು ಹೇಗಾಗಿದೆ ಅಂತ ಹೇಳಿದ್ರೆ, ಪೀರಿಯಡ್ಸ್ ಅಂದರೆ ಕಾಮನ್ ಅಂತ ಎಲ್ರಿಗೂ ಗೊತ್ತು. ಸೊ ಒಂದು ಮಹಿಳೆಯ ಲೈಫ್ ಜರ್ನಿಯಲ್ಲಿ ಇಟ್ಸ್ ಅ ಕಾಮನ್ ಕಂಡೀಷನ್ ಅಂತ. ಆದರೆ ಈ ವಿಚಾರದ ಬಗ್ಗೆ ಎಷ್ಟು ಒಂದು ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ಒಂದಿಷ್ಟು ಮಿತ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅದನ್ನು ಹೇಳಿದ್ರೆ ಯಾರು ಕೂಡ 100% ಆಗಿ ಎಲ್ಲರೂ ನಂಬೋದಿಲ್ಲ ಅಂತ. ಸೊ ಈ ವಿಚಾರದ ಬಗ್ಗೆ ನಾವಿವತ್ತು ಮಾತಾಡ್ಲಿಕ್ಕಿದ್ದೀವಿ. ಸೊ ಪೀರಿಯಡ್ಸ್ ಅಂದ್ರೆ ಅಶುದ್ಧ ಅಥವಾ ಮುಟ್ಟು ಅಂತ ಹೇಳಿದ್ರೆ ಅಶುದ್ಧ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಇಲ್ಲ. ಪೀರಿಯಡ್ಸ್ ಅನ್ನೋದು ಒಂದು ಹೆಣ್ಮಗುಗೆ ನಾರ್ಮಲ್ ಆಗಿ ಆಗುವ ಒಂದು ಸಂಭವ. ಅಂದರೆ ಅವ್ರಿಗೆ ಲೈಫ್ ಸ್ಟೈಲಲ್ಲಿ ಒಂದು 12-13 ವರ್ಷ ಒಂದು ಪ್ಯೂಬರ್ಟಿ ಅಥವಾ ಮುಟ್ಟು ಶುರು ಆಯಿತು ಅಂತಂದರೆ ಅವ್ರಿಗೆ ಅವರ ಗರ್ಭಕೋಶ, ಅವರ ಅಂಡಾಶಯ ಮತ್ತು ಅವರ ಹಾರ್ಮೋನ್ ಬ್ಯಾಲೆನ್ಸ್ ಏನಿದೆ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಮಂತ್ಲಿ ಕರೆಕ್ಟಾಗಿ 30 ದಿವಸಕ್ಕೆ ಅಥವಾ 28 ದಿವಸಕ್ಕೆ ಕರೆಕ್ಟಾಗಿ ಬರ್ತಾ ಇದ್ರೆ ಅದು ನಾರ್ಮಲ್ ಫಿನಾಮಿನಾ. ಸೊ ನಾವು ಹೆಣ್ಮಕ್ಳಿಗೆ ಹೇಳೋಗ್ಲೂ ನಾವು ಹಾಗೆ ಹೇಳ್ತೀವಿ, ಇದು ನಾರ್ಮಲ್ ಫಿನಾಮಿನಾ, ಇದಂದರೆ ನಿಮಗೆ ಹಾರ್ಮೋನ್ಸು ಇದು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅದು ದೇವರು ಕೊಟ್ಟಿರೋ ಕ್ರಿಯೇಷನ್ ಅಲ್ವಾ. ಬಟ್ ಅದು ನಾರ್ಮಲ್ ಆಗಿ ಕರೆಕ್ಟಾಗಿ 12 ವರ್ಷ ಅಥವಾ 13 ವರ್ಷಕ್ಕೆ ಸ್ಟಾರ್ಟ್ ಆಯಿತು, 45 ವರ್ಷ 47 ವರ್ಷಕ್ಕೆ ತಂತಾನೆ ನಿಂತೋಗುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿರೋ ಕ್ರಿಯೇಷನು ಅದು ಯಾವತ್ತೂ ನಾರ್ಮಲ್ ಅಂತಾನೆ ಅನ್ಕೋಬೇಕು. ಅದು ಅಶುದ್ಧ ಆಗಲಿ ಇಂಪ್ಯೂರ್ ಆಗಲಿ ಆ ಥರ ಅನ್ಕೋಬಾರ್ದು. ಓಕೆ, ಸೊ ಅದು ನಂಬಿಕೆ ಮೇಲೆ ಬಿಟ್ಟಿರೋವಂಥದ್ದು ಅಂತ. ಪೀರಿಯಡ್ಸ್ ಬಂದಾಗ ತುಂಬಾ ಜನ ತಲೆ ಸ್ನಾನ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಏನ್ ಹೇಳ್ತೀರಾ? ಮಾಡ್ಬೋದು, ಮಾಡಬೇಕು, ಮತ್ತು ಆದಷ್ಟು ಕ್ಲೀನ್ ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನ ನೋಡ್ಕೋಬೇಕು. ತುಂಬ ಸಲ ಸಿಂಪಲ್ ಬೇಸಿಕ್ ಹೈಜೀನ್ ಆಗಲಿ ಇದನ್ನಾಗಲಿ ಹೇಗೆ ನೀವು ದಿನನಿತ್ಯ ಸ್ನಾನ ಮಾಡೋದು, ಹಲ್ಲು ಉಜ್ಜೋದು, ಮುಖ ತೊಳೆಯೋದು ಮಾಡ್ತೀರೋ ಅದೇ ಥರ ಪೀರಿಯಡ್ಸ್ ಟೈಮಲ್ಲೂ ಮಾಡಬೇಕು. 3 ದಿನ ಸ್ನಾನ ಮಾಡದೇ ಇರೋದು, ತಲೆಗೆ ನೀರು ಬಿದ್ದರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ತುಂಬ ನಂಬಿಕೆಗಳಿರುತ್ತೆ. ಬಟ್ ಸೈಂಟಿಫಿಕ್ ಪ್ರೂಫ್ ಆಗಲಿ ಸೈಂಟಿಫಿಕ್ ಬೇಸಿಸ್ ಆಗಲಿ ಏನೂ ಇಲ್ಲ. ಆದಷ್ಟು ಕ್ಲೀನ್ ಇರಿ ಅಂತಲೇ ಹೇಳ್ತೀವಿ. ಎಷ್ಟು ಡ್ರೈ ಇರುತ್ತೋ ಬೆಟರು, ಮತ್ತು ಆದಷ್ಟು ಕೂಲ್ ಸಿಂಪಲ್ ಕಾಟನ್ ಕ್ಲೋತಿಂಗ್ ಹಾಕೋದಾಗಲಿ ಅಥವಾ ಅವ್ರಿಗೆ ಯಾವ ಥರ ಕಂಫರ್ಟ್ ಕ್ಲೋತಿಂಗ್ ಇರುತ್ತೆ ಆ ಸೀಸನ್ಗೆ ಅದನ್ನೇ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತು ಸ್ನಾನ ಮಾಡಿ ಹೈಜಿನಿಕ್ ಆಗಿರಲಿ ಅಂತಲೇ ಹೇಳ್ತೀವಿ. ಇನ್ನು ಕೆಲವು ಕಡೆ ಏನಂತ ಹೇಳಿದ್ರೆ ಕೆಲವರು ಸ್ನಾನನೇ ಮಾಡಬಾರ್ದು ಅಂತ ಹೇಳಿದ್ರೆ, ಇನ್ನು ಕೆಲವರು
ಕೆಲವರು 3 ದಿನಾನು ತಲೆ ಸ್ನಾನ ಮಾಡ್ಬೇಕು ಪೀರಿಯಡ್ಸ್ ಆದ್ರೆ ಅಂತ ಹೇಳ್ತಾರೆ. ಹೌದಾ, ಮಾಡ್ಲೇಬೇಕಾ 3 ದಿನಾನು ತಲೆ ಸ್ನಾನ ಏನು ಇಲ್ಲ, ಬೆಳಗ್ಗೆನು ಸಂಜೆನು 2 ಹೊತ್ತು ಸ್ನಾನ ಮಾಡಬೇಕು? ಅದು ಏನು, ಅದಕ್ಕೂ ಆಕ್ಚುಲಿ ಏನು ಸೈಂಟಿಫಿಕ್ ಬೇಸಿಸ್ ಇಲ್ಲ. ಅವ್ರು ಹೆಂಗ್ ಕಂಫರ್ಟಬಲೋ ಹಾಗೆ ಪ್ರಾಕ್ಟೀಸ್ ಮಾಡಿ ಅಂತೀವಿ. ದಿನನಿತ್ಯ ಸ್ನಾನ ಮಾಡೋದನ್ನ ತಪ್ಪಿಸೋದು ಬೇಡ, ತಲೆ ಸ್ನಾನ ಮಾಡೋದನ್ನ ತಪ್ಪಿಸೋದು ಬೇಡ. ಬಟ್ ಅದರ್ವೈಸ್ ಒನ್ಸ್ ಅ ಡೇ ಇಸ್ ಮೋರ್ ದನ್ ಇನಫ್. ಅವ್ರಿಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ಇರ್ಬೋದು. ಪ್ಯಾಡ್ಸ್ ಅನ್ನು ರೂಟೀನಾಗಿ ಚೇಂಜ್ ಮಾಡಲಿ, ಅಥವಾ ಅವ್ರು ಯಾವುದೇ ಮೆನ್ಸ್ಟ್ರಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೋ ರೂಟೀನಾಗಿ ಚೇಂಜ್ ಮಾಡ್ತಾ ಇದ್ದು ವೆಜೈನಲ್ ಏರಿಯಾ, ಪೆಲ್ವಿಕ್ ಏರಿಯಾ ಎಲ್ಲ ಕ್ಲೀನ್ ಆ್ಯಂಡ್ ಡ್ರೈ ಇಟ್ಕೋಬೇಕಷ್ಟೇ. ಓಕೆ ಓಕೆ. ಸೊ ಹೈಜಿನ್ ಮೇಂಟೈನ್ ಮಾಡಿದ್ರೆ ಸಾಕು, ಸ್ವಚ್ಛವಾಗಿದ್ರೆ ಸಾಕು. ಇದೇ ಥರ ಮಾಡಬೇಕು. ಕೆಲವ್ರು ಯಾಕೆಂತ ಹೇಳಿದ್ರೆ ಒಂದು ವೇಳೆ ರಾತ್ರಿ ಸ್ನಾನ ಮಾಡಿ ಆಗಿದ್ರು ಕೂಡ ಪೀರಿಯಡ್ಸ್ ಆಯ್ತು ಅಂತ ಹೇಳಿದ್ರೆ ಪೀರಿಯಡ್ಸ್ ಆದ್ಮೇಲೆ ಮತ್ತೆ ಸ್ನಾನ ಮಾಡ್ಲೇಬೇಕು, ಪೀರಿಯಡ್ಸ್ ಆಗಿರೋ ನೆಕ್ಸ್ಟ್ 5 minutes ಅಲ್ಲಿ ಅವ್ರು ಸ್ನಾನಕ್ಕೆ ಹೋಗ್ಲೇಬೇಕು ಅನ್ನೋ ತರ ಇರುತ್ತೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿರೋ, ಅದು ಅವ್ರ ಕಲ್ಚರಲ್ ಪ್ರಾಕ್ಟೀಸಸ್ ಕೆಲವರು ಫಾಲೋ ಮಾಡ್ತಾರಷ್ಟೇ. ಬಟ್ ಸೈಂಟಿಫಿಕಲಿ ಆಗ್ಲಿ ನಮ್ಮ ಇದರಿಂದ ಆಗ್ಲಿ ಯಾವುದೇ ಏನು ಪ್ರೂಫ್ ಇಲ್ಲ ಅದು ಮಾಡ್ಬೇಕು ಅಂತ. ನಾರ್ಮಲ್ ಆಗಿ ಹೇಗಿದೆ, ಯಾಕೆಂದ್ರೆ ಅದು ನಾರ್ಮಲ್ ಫಿನಾಮಿನಾ, ಎಲ್ಲರಿಗೂ ಆಗುವಂತ ಫಿನಾಮಿನಾ. ಮತ್ತೆ ಎಷ್ಟು ನಾವು ನಾರ್ಮಲೈಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ಯಾವತ್ತು ತುಂಬಾ ಅದಕ್ಕೆ ಸ್ಟಿಗ್ಮಾ ಅಟ್ಯಾಚ್ ಮಾಡಿದ್ರು ಏನ್ ಮಾಡಿದ್ರು ಭಯ ಆಗುತ್ತೆ, ಅದರಿಂದ ಇದಾಯ್ತು ಇದರಿಂದ ಅದಾಯ್ತು ಅಂತ ಒಂದಕ್ಕೊಂದಕ್ಕೆಲ್ಲ ಲಿಂಕ್ ಹುಡ್ಕಕ್ ನೋಡ್ತಾರೆ. ಬಟ್ ನಾವು ಸೈಂಟಿಫಿಕ್ ಬೇಸಿಸ್ ಅಲ್ಲಿ ಯಾವುದೂ ಇಲ್ಲ ಆ ಥರ. ಸೊ ಎಷ್ಟು ನಾರ್ಮಲ್ ಆಗಿರಕ್ಕಾಗುತ್ತೋ ಅಷ್ಟು ನಾರ್ಮಲ್ ಆಗಿ ಇರಿ ಅಂತೀವಿ. ಓಕೆ. ಮೆನ್ಸ್ಟ್ರುವಲ್ ಕಪ್ಪನ್ನ ಮದುವೆ ಆಗದೆ ಇರೋರು ಬಳಸೋದಕ್ಕೆ ತುಂಬಾ ಕಷ್ಟ ಆಗುತ್ತಂತೆ, ಮದುವೆ ಆದ್ಮೇಲೆ ಬಳಸೋದು ತುಂಬಾ ಸುಲಭ ಅಂತ ಹೇಳ್ತಾರೆ. ಹೌದಾ ಡಾಕ್ಟರ್? ಇಲ್ಲ, ಆ ಥರನೂ ಏನೂ ಇಲ್ಲ. ಸುಮಾರು ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಪ್ಯೂಬರ್ಟಿ ಸ್ಟಾರ್ಟ್ ಆದಾಗ್ಲಿಂದಾನೇ ಮೆನ್ಸ್ಟ್ರುವಲ್ ಕಪ್ಪನ್ನು ಯೂಸ್ ಮಾಡ್ತಾರೆ. ಏನಂದ್ರೆ ಕರೆಕ್ಟ್ ಸೈಜ್ ಕಪ್ನ ತಗೋಬೇಕಾಗುತ್ತೆ. ಅದರಲ್ಲಿ 2-3 ಸೈಜ್ ಬರುತ್ತೆ. ಸೊ ಆ ಸೈಜಿಂಗ್ ಆಫ್ ಕಪ್ ಯೂಶಲಿ ಸ್ಮಾಲರ್ ಕಪ್ ಸಾಕಾಗುತ್ತೆ, ಬಿಕಾಸ್ ಬ್ಲೀಡಿಂಗ್ ತುಂಬಾ ಹೆವಿ ಇರಲ್ಲ ಇನಿಷಿಯಲ್ ಡೇಸ್ ಅಲ್ಲಿ. ಮತ್ತೆ ಅದನ್ನ ಕಲ್ತ್ಕೋಬೇಕು, ಅದು ಫಿಟ್ ಆಗೋದನ್ನ ಇಫ್ ಯು ಲರ್ನ್ ಕರೆಕ್ಟ್ಲಿ. ವಿಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ, ತುಂಬಾ ಸಲ ಕ್ಲಿನಿಕಲ್ ಬಂದು ಕಲ್ತ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಸೊ ಆ ತರ ಅದನ್ನ ನೋಡಿ ಕಲ್ತು ಆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅದನ್ನ ಕರೆಕ್ಟಾಗಿ ಕಲಿಬೇಕು. ಸೊ ಅದನ್ನ ಮಾಡ್ಕೊಂಡ್ರೆ ಇಟ್ ಇಸ್ ಕಂಫರ್ಟಬಲ್, ಏನು ತೊಂದರೆ ಆಗಲ್ಲ. ಇದು ಮದುವೆ ಆಗಿರ್ಲಿ ಮದುವೆ ಆಗಿಲ್ಲದೆ ಇರಲಿ, ಚಿಕ್ಕ ಮಕ್ಕಳಲ್ಲಿ ಪ್ಯೂಬರ್ಟಿ ಸ್ಟಾರ್ಟ್ ಆಗಿರೋರಲ್ಲೂ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಕಾಮನ್ ಆಗಿ ವಿಚಾರದಲ್ಲಿ ಹೇಳಿದಾಗ ಕೆಲವರು ಮಾತಾಡ್ಬೇಕಾದ್ರೆ ಮದುವೆ ಆದ್ಮೇಲೆ ಈಸಿ ಆಗುತ್ತಂತೆ ಹಾಕೋದಕ್ಕೆ ಅಂತ ಕಾಮನ್ ಆಗಿ ಆ ರೀತಿ ಮಾತಾಡ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಹೌದು, ಅಂದ್ರೆ ಲೈಂಗಿಕ ಸಂಪರ್ಕ ಆಗಿರುತ್ತಲ್ವಾ, ಸೊ ವೆಜೈನಲ್ ಕೆನಾಲ್ ಸ್ವಲ್ಪ ಓಪನ್ ಇರುತ್ತೆ, ಇನ್ಸರ್ಟ್ ಮಾಡ್ಕೊಳ್ಳೋದು ಈಸಿ ಅಂತ ಹೇಳ್ತಾರೆ. ಬಟ್ ಹಾಗಂತ ಆಗಿಲ್ದೇ ಇರೋರಲ್ಲಿ ಹಾಕೊಳಕ್ ಆಗಲ್ಲ ಅಂತೇನಿಲ್ಲ, ಅವರಲ್ಲೂ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ಬೋದು. ಓಕೆ. ಪೀರಿಯಡ್ಸ್ ಅಂತ ಬಂದಾಗ ಕೆಲವರಿಗೆ ಹೊಟ್ಟೆ ನೋವು ಇದ್ದೇ ಇರುತ್ತೆ. ಸೊ ಪೀರಿಯಡ್ಸ್ ಹೊಟ್ಟೆ ನೋವಿಗೆ ಮಾತ್ರೆಗಳನ್ನ ತೆಗೆದುಕೊಳ್ಬಹುದಾ, ಹೇಗೆ ಅಂತ? ಸೊ ಪೀರಿಯಡ್ಸ್ ಹೊಟ್ಟೆ ನೋವು ಸ್ವಲ್ಪ ನೋವು ಬರೋದು ಸಹಜ. ಅಂದ್ರೆ ಎಲ್ಲ ಹೆಣ್ಮಕ್ಳಲ್ಲೂ ಓವ್ಯುಲೇಷನ್ ಆಗಿದೆ, ಎಗ್ ರಿಲೀಸ್ ಆಗಿದೆ 14th ಡೇ ಆ ಥರ, ಅಂದ್ರೆ ಮೊಟ್ಟೆ ರಿಲೀಸ್ ಆಗಿದೆ ಅಂದ್ರೆ ಆ ಪೀರಿಯಡ್ ಅಲ್ಲಿ ಸ್ವಲ್ಪ ಕ್ರಾಂಪಿಂಗು, ಪೇಯ್ನು, ಡಿಸ್ಕಂಫರ್ಟು, ಸ್ವಲ್ಪ ಕಾಲು ಎಳೆತ ಅದೆಲ್ಲ ಬರೋದು ಸಹಜ. ಎಲ್ಲವೂ ನಾರ್ಮಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ಅವ್ರಿಗೆ ತಡ್ಕೊಳಕ್ಕಾದ್ರೆ ಆದಷ್ಟು ಏನು ತಗೊಳ್ಳೋದು ಬೇಕಾಗಲ್ಲ. ಬಟ್ ತುಂಬಾ ಮೀರಿ ಆಗುತ್ತೆ ಕೆಲವರಲ್ಲಿ, ಅಂದ್ರೆ ಒಂಥರ ಒದ್ದಾಡ್ಬಿಡ್ತಾರೆ ಆ ನೋವಿಂದ, ಮತ್ತೆ ಹಿಂದಿನ ದಿನಾನೇ ಶುರು ಆಗ್ಬಿಡುತ್ತೆ ನೋವು, ಇಲ್ಲ ಅಂದ್ರೆ ವಾಮಿಟ್ ಆಗೋದು, ಆ ಥರ ಎಲ್ಲ ಡಿಸ್ಕಂಫರ್ಟ್ ಎಲ್ಲ ಶುರು ಆಗುತ್ತೆ ಆ ಪೀರಿಯಡ್ ಟೈಮ್. ಅಂಥ ಟೈಮಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ನಾವು ಕೊಡೋಕೆ ಹೇಳ್ತೀವಿ. ಬಟ್ ಕಾಸ್ ನೋಡ್ತೀವಿ, ಯಾಕೆ ಅಷ್ಟೊಂದು ಪೇಯ್ನ್ ಬರ್ತಿದೆ, ಯಾವ್ದಾರ ಬೇರೆ ರೀಸನ್ ಇದೆಯಾ ಅವ್ರಿಗೆ ಇಷ್ಟೊಂದು ಪೇಯ್ನ್ ಬರೋದಕ್ಕೆ ಅಂತ. ಬಟ್ ಎವ್ರಿ ಸೈಕಲ್ ತಗೊಳ್ಳೋದು ಯೂಶಲ್ ಆಗಿ ಅಡ್ವೈಸ್ ಮಾಡಲ್ಲ. ಎಲ್ಲ ನಾರ್ಮಲ್ ಬಂದಿತ್ತು ಅಂದ್ರೂ ಬೇರೆ ವಿಧಾನಗಳು ಹೇಳ್ತೀವಿ, ವಿಟಮಿನ್ಸ್ ಹಾಕ್ತೀವಿ, ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ತುಂಬಾ ಸಲ ಅದರಿಂದನೇ ಪೇನ್ ಸೆಟ್ಲ್ ಆಗುತ್ತೆ. ಓಕೆ. ಸೊ ನಾನು ಎವ್ರಿ ಮಂತು ನಂಗೆ ಹೊಟ್ಟೆ ನೋವು ಆಗುತ್ತೆ, ತಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಪೇನ್ ಕಿಲ್ಲರ್ ತಗೊಳ್ಬೇಕು ಅಂತಿಲ್ಲ. ಪೇನ್ ಕಿಲ್ಲರ್ ತಗೋಬಹುದು ಆ ಟೈಮ್ ರಿಲೀಫ್ ತಗೊಳ್ಳೋದಕ್ಕೆ, ಬಟ್ ಅದನ್ನ ರೂಢಿ ಮಾಡ್ಕೋಬಾರ್ದು. ಪೇನ್ ಕಿಲ್ಲರ್ ಅಂದ್ರೆ ತುಂಬಾ ಸಲ ಫ್ಲೋ ಎಲ್ಲ ಕಡಿಮೆ ಆಗುತ್ತೆ, ಪೀರಿಯಡ್ ಫ್ಲೋ ಕಡಿಮೆ ಆಗುತ್ತೆ. ಮತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ಪೇನ್ ಕಿಲ್ಲರ್ ಯೂಸ್ ಅಡ್ವೈಸ್ ಮಾಡಲ್ಲ. ತುಂಬಾ ಸಲ ಕಿಡ್ನಿಗೆ, ಲಿವರ್ಗೆ ಆ ತರ ಚೇಂಜಸ್ ಎಲ್ಲ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತೀವಿ, ಯಾವಾಗ ನಿಮ್ಗೆ ಪೇನ್ ತಡ್ಕೊಳಕ್ ಆಗದೆ ಮೀರಿ ಬರ್ತಾ ಇದೆ ಪೇನ್ ಅಂದ್ರೆ ಯಾವತ್ತು ಚೆಕ್ ಮಾಡಿಸೋದು ಒಳ್ಳೇದು. ಯೂಶಲ್ ಆಗಿ ಯಾವ್ದಾರ ಕಾರಣ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಎಂಡೋಮೆಟ್ರೋಸಿಸ್ ಇರ್ಬೋದು, ಸಿಸ್ಟ್ ಇರ್ಬೋದು, ಅದರಿಂದನೂ ಇದೇ ತರ ಪೇನ್ ಬರುತ್ತೆ. ಸೊ ಆ ತರ ಪೇನ್ ಬಂತು ಅಂದ್ರೆ ಒಂದ್ಸಲ ಚೆಕ್ ಮಾಡಿಸ್ಬೇಕು, ಅದು ಒಳ್ಳೆ. ಓಕೆ ಓಕೆ. ಸೊ ಬೇರೆ ಏನಾದ್ರು ರೀಸನ್ ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಅಂತ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಓಕೆ ನನ್ ಡೇಟ್ ಹತ್ರ ಬಂದಿದೆ, ಅವಾಗ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಏನು ಆ ಟೈಮಿಗೆ ನಂಗೆ ಪೀರಿಯಡ್ಸ್ ಆಗೋದ್ ಬೇಡ, ಸೊ ಡಿಲೇ ಮಾಡ್ಬೇಕು ಅಥವಾ ಅದನ್ನ ಪೋಸ್ಟ್ಪೋನ್ ಮಾಡ್ಬೇಕು ಅಂತ ಟ್ಯಾಬ್ಲೆಟ್ಸ್ ತಗೋತಾರೆ. ಸೊ ಪೀರಿಯಡ್ಸ್ ಅನ್ನ ಡಿಲೇ ಮಾಡೋದು ಅಥವಾ ಪ್ರೀಪೋನ್ ಮಾಡೋ, ಪೋಸ್ಟ್ಪೋನ್ ಮಾಡುವಂತ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದು ಎಷ್ಟು ಸೇಫ್ ಅಂತ? ಒಂದ್ಸಲ ಯಾವಾಗಲೂ ತಗೊಂಡ್ರು ಅಥವಾ ವರ್ಷದಲ್ಲಿ ಒಂದ್ಸಲ 2 ಸಲ ತಗೊಂಡ್ರು ಅಂದ್ರೆ ಇಟ್ ಇಸ್ ಓಕೆ. ರೂಢಿ ಮಾಡ್ಕೊಂಡು ಪ್ರತಿ ತಿಂಗಳು ನನಗೆ ಬೇಡ ಪೀರಿಯಡ್, ಈ ಡೇಟಿಗೆ ಬೇಡ, ಆ ಡೇಟಿಗೆ ಬೇಡ, ಆ ಡೇಟಿಗೆ ಬರ್ಸ್ಕೊತೀನಿ ಅಂತ ಆ ಥರ ನಾವು ನಮ್ದು ಇರೋ ನಾರ್ಮಲ್ ಸೈಕಲ್ ಜೊತೆ ಆಟ ಆಡಬಾರ್ದು. ಯಾಕೆಂದರೆ ಅದೊಂದು ಬ್ಯಾಲೆನ್ಸ್ ಇರುತ್ತೆ, ಅದು ರಿಫ್ಲೆಕ್ಸ್ ಅಥವಾ ಹಾರ್ಮೋನ್ ಸ್ಟಿಮ್ಯುಲಸ್ ಏನಿದೆ ಅದು ಬ್ರೈನಿಂದ ಶುರುವಾಗೋ ರಿಫ್ಲೆಕ್ಸ್ ಅದು. ಸೊ ಅದನ್ನು ನಾವು ತೀರಾ ಇಂಟರ್ಫಿಯರ್ ಮಾಡೋಕ್ಕೆ ಹೋದರೆ ನಮ್ಮ ಆ ಪೀರಿಯಡ್ಸ್ನ ಅವರೇ ಎಲ್ಲ
ಏರಾಪೇರಿ ಮಾಡ್ಕೊಂಡಂಗೆ ಆಗೋಗುತ್ತೆ. ಸೊ ತುಂಬ ಇರೆಗ್ಯುಲರ್ ಆಗೋದು ಆ ಥರ ಚಾನ್ಸಸ್ ಆಗುತ್ತೆ. ಮತ್ತು ಯಾವಾಗಲೂ ಸ್ಪಾಟಿಂಗ್ ಆಗುತ್ತೆ, ಯಾವಾಗಲೂ ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಬರ್ತಾರೆ, ಈ ಥರ ತೊಗೊಂಡಿದ್ದೀನಿ ಇವಾಗ ಸರಿ ಮಾಡಿಕೊಡಿ ಅಂತ. ಸೊ ಅನ್ನೆಸೆಸರಿಯಾಗಿ ಹಾರ್ಮೋನ್ಸು ಟ್ಯಾಬ್ಲೆಟ್ಸು ಜಾಸ್ತಿ ತೊಗೋಬೇಕಾಗುತ್ತೆ. ಸೊ ನಾವು ಹೇಳೋದು ಅನ್ಲೆಸ್ ವೆರಿ ನೆಸೆಸರಿ ತುಂಬ ಇಂಟರ್ಫಿಯರ್ ಆಗೋದು ಒಳ್ಳೇದಲ್ಲ. ಅದು ನೇಚರ್ ಸಿಸ್ಟಮ್ ಇರೋದೇ ಹಾಗಲ್ವಾ. ಸೊ ಒಂದ್ಸಲ 2 ಸಲ ಇಸ್ ಓಕೆ, ಒಂದ್ಸಲ ವೇಲ್ ತಗೋತಾರೆ, ಬಟ್ ಪ್ರತಿ ತಿಂಗಳು ತಗೊಳ್ಳೋದು ಒಳ್ಳೇದಲ್ಲ. ಓಕೆ. ಸೊ ಪೀರಿಯಡ್ಸ್ ಅನ್ನ ಆ ಕಡೆ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಕಡಿಮೆ ಮಾಡ್ಬೇಕಾದ್ರೆ ಪೀರಿಯಡ್ಸ್ ಪೇನಿಗೆ ಬರೋದಕ್ಕೆ ಟ್ಯಾಬ್ಲೆಟ್ಸ್ ತಗೋಬಹುದು. ಅದನ್ನು ಅಷ್ಟೇ, ತುಂಬಾ ಪ್ರತಿ ತಿಂಗಳು ತಗೊಳ್ಳೋದು ಒಳ್ಳೇದಲ್ಲ. ಒಂದ್ಸಲ 2 ಸಲ ಓಕೆ, ಬಟ್ ಯಾವಾಗ ತುಂಬಾ ಜಾಸ್ತಿ ಆಗ್ತಿದೆ ಅಂದ್ರೆ ಒಂದ್ಸಲ ತೋರಿಸ್ಕೊಳ್ಳೋದು ಒಳ್ಳೇದು. ಓಕೆ. ಈಗ ಹೊಟ್ಟೆ ನೋವು ಅಂತ ಬಂದಾಗ ಎಲ್ರಿಗೂ ಒಂದೇ ತರ ಹೊಟ್ಟೆ ನೋವು ಇರೋದು ಇಲ್ಲ. ಸೊ ನಾವೇ ಕೆಲವೊಂದ್ಸತಿ ನಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಕಂಪೇರ್ ಮಾಡ್ತೀವಿ. ಕೆಲವರಿಗೆ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ ಪೀರಿಯಡ್ಸ್ ಅಲ್ಲಿ, ಇನ್ ಕೆಲವರಿಗೆ ಹೊಟ್ಟೆ ನೋವು ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಹೇಳ್ತಾರೆ. ಯಾಕೆ ಈ ವ್ಯತ್ಯಾಸ ಆಗುತ್ತೆ? ಅದು ಒಂದೊಂದು ಹೆಣ್ಮಗು ಒಂದೊಂದ್ ತರ, ಎಲ್ಲರಿಗೂ ಒಂದೇ ತರ ಇರಲ್ಲ. ಈ ಕೆಲವರಿಗೆ ಲೇಬರ್ ಪೇನೇ ಬರ್ಲಿಲ್ಲ ಅಂತಾರೆ, ಕೆಲವ್ರಿಗೆ ತುಂಬಾ ಲೇಬರ್ ಪೇನ್ ಬಂತು ಅಂತಾರೆ. ಸೊ ಯಾರಿಗ್ ಬರುತ್ತೆ ಯಾರಿಗ್ ಬರಲ್ಲ ಅನ್ನೋದು ಅದು ಯೂಶಲಾಗಿ ಗೊತ್ತಾಗೋದಿಲ್ಲ. ಒಂದ್ಸಲ ಶುರು ಆಯ್ತು ಅಂದ್ರೆ ಆಮೇಲೆ ತಿಂಗಳ ರೆಗ್ಯುಲರ್ ಆಗಿ ಶುರು ಆಗುತ್ತಲ್ಲ, ಅವಾಗ ಒಂದು ಐಡಿಯಾ ಬರುತ್ತೆ ಇವ್ರಲ್ಲಿ ನೋವು ಜಾಸ್ತಿ ಬರ್ಬೋದು, ಇವ್ರಿಗೆ ನೋವು ಕಮ್ಮಿ. ಮತ್ತೆ ಪೇನ್ ಥ್ರೆಶೋಲ್ಡ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಸಣ್ಣ ಸುಚಿ ತುಂಬಾ ಪೇನ್ ಅಂತಾರೆ, ಕೆಲವರಿಗೆ ಎಷ್ಟು ಗಾಯ ಆಗಿದ್ರು ಆರಾಮಾಗೇ ಇರ್ತಾರೆ. ಸೊ ಪೇನ್ ಥ್ರೆಶೋಲ್ಡ್ ವೇರಿ ಆಗುತ್ತೆ. ಕೆಲವ್ರಿಗೆ ಪೇನ್ ಬೇಗ ಗೊತ್ತಾಗುತ್ತೆ, ಕೆಲವರಿಗೆ ತಡ್ಕೋತಾರೆ, ಸಣ್ಣ ಪುಟ್ಟ ಕ್ರಾಂಪ್ಸ್ ಇರುತ್ತೆ, ಅದನ್ನ ತಡ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಮೀರಾದ್ರೇನೆ ಅವ್ರಿಗೆ ಪೇನ್ ಅನ್ಸುತ್ತೆ, ಇಲ್ಲಾಂದ್ರೆ ಪೇನ್ ಅನ್ಸಲ್ಲ. ಸೊ ಆ ತರ ವೇರಿಯೇಷನ್ ನೋಡ್ತೀವಿ. ಸೊ ಇಂಡಿವಿಜುವಲಿ ಅವರ ಬಾಡಿ ಕಂಡೀಷನ್ ಮೇಲೆ ಹೋಗುತ್ತೆ ಅದು ಅಂತ. ಓಕೆ. ಹೊಟ್ಟೆ ನೋವು ಇತ್ತು ಅಂತ ಹೇಳಿದಾಗ ಮನೆ ಮದ್ದು ಏನಾದ್ರು ನೀವು ರೆಕಮೆಂಡ್ ಮಾಡ್ತೀರಾ? ಲೈಕ್ ಮನೆ ಮದ್ದು ಅಂತ ಹೇಳಿದ್ರೆ ಏನು ಅರಿಯೋದು ಆ ತರ ಅಲ್ಲ, ಮನೆಯಲ್ಲೇ ಈ ತರ ಒಂದು ಮಾಡ್ಕೊಂಡು ಕುಡಿಬಹುದು. ಯೂಶಲ್ ಆಗಿ ಚೆನ್ನಾಗಿ ನೀರು ಕುಡೀರಿ ಅಂತೀವಿ. ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್. ಆ ಟೈಮಲ್ಲಿ ಡಿಹೈಡ್ರೇಷನ್ ಆಗೋದು ಒಳ್ಳೇದಲ್ಲ. ಸೊ ಚೆನ್ನಾಗಿ ನೀರಿನ ಅಂಶಗಳು ಎಲ್ಲ ತಗೋಬೋದು. ಕೆಲವರಿಗೆ ಸ್ವಲ್ಪ ಈ ಗ್ರೀನ್ ಟೀ ಮತ್ತು ಈ ಜಿಂಜರ್ ಟೀ ಅದರಲ್ಲೂ ಸ್ವಲ್ಪ ರಿಲೀಫ್ ಸಿಗುತ್ತೆ, ಕ್ರ್ಯಾಂಪಿಂಗ್ ಅಂತದೆಲ್ಲ, ಅದೆಲ್ಲ ತೊಗೊಳ್ಳೋದು ಒಳ್ಳೇದು. ಫ್ರೆಶ್ ಫುಡ್, ಲಾಟ್ಸ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ವಿಟಮಿನ್ಸ್ ಇರೋವಂಥದ್ದು ಎಲ್ಲ ತೊಗೋಬೋದು. ಸೊ ಕೆಲವು ಹೆಣ್ಮಕ್ಳಲ್ಲಿ ಏನಾಗುತ್ತೆ, ತುಂಬ ಕ್ರೇವಿಂಗ್ ಇರುತ್ತೆ ಪೀರಿಯಡ್ಸ್ ಮುಂಚೆ ಅಥವಾ ಪೀರಿಯಡ್ ಟೈಮಲ್ಲಿ ನಾನು ಪೇಸ್ಟ್ರಿ ತಿನ್ನಬೇಕು, ಮತ್ತು ಕ್ಯಾಲರಿ ರಿಚ್ ಫುಡ್ಡು, ಪಿಜ್ಜಾ ತಿನ್ನಬೇಕು, ಪೆಪ್ಸಿ ಕುಡಿಬೇಕು ಅಂಥದ್ದು. ಬಟ್ ಆದಷ್ಟು ಕಟ್ ಡೌನ್ ಮಾಡೋದು ಒಳ್ಳೇದು. ಅದರಿಂದ ರಿಲೀಫ್ ಸಿಗಲ್ಲ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಇರಲ್ಲ, ಮೈಂಡ್ಗೆ ಚೆನ್ನಾಗಿದೆ ಅನಿಸ್ಬೋದು. ಬಟ್ ಮೋರ್ ಸೂದಿಂಗ್ ಫುಡ್ ಅಂದರೆ ಈ ಜಿಂಜರ್ ಟೀಸ್ ಆಗಲಿ, ವಾರ್ಮ್ ಬೆವರೇಜಸ್ಸು, ಚೆನ್ನಾಗಿ ನೀರು ಕುಡಿಯೋದು, ಮತ್ತು ಕೆಲವರಲ್ಲಿ ಹಾಟ್ ಬ್ಯಾಗು ಅಥವಾ ಹಾಟ್ ಫರ್ಮೆಂಟೇಷನ್ ಏನು ಹೇಳ್ತೀವಿ ಹೊಟ್ಟೆ ಮೇಲೆ ಅಥವಾ ಬೆನ್ ಮೇಲೆ ಇಟ್ಕೊಂಡ್ರೆ ಅಂಥದ್ದೆಲ್ಲ ಅವ್ರಿಗೆ ಒಳ್ಳೆ ರಿಲೀಫ್ ಸಿಗುತ್ತೆ. ಓಕೆ. ಇನ್ನು ಹೊಟ್ಟೆ ನೋವು ಒಂದು ಕಡೆ ಆದರೆ ಬ್ಲೀಡಿಂಗ್ ವಿಚಾರಕ್ಕೆ ಬಂದಾಗ ಕೆಲವರು ಹೇಳ್ತಾರೆ ನನಗೆ 3 ದಿನಕ್ಕೆ ಬ್ಲೀಡಿಂಗ್ ನಿಂತು ಹೋಯ್ತು ಅಂತ. ಬಟ್ ಇನ್ನು ಕೆಲವರು ಹೇಗೆ ಅಂತ ಹೇಳಿದ್ರೆ 5 days 7 days ತನಕನೂ ಬ್ಲೀಡಿಂಗ್ ಇರುತ್ತೆ. ಸೊ ಕಡಿಮೆ ಬ್ಲೀಡ್ ಆಗೋದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ 2 ಅಥವಾ 3 ದಿನಕ್ಕೆ ಬ್ಲೀಡಿಂಗ್ ನಿಂತು ಹೋಗೋದು ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ? ಯೂಶಲಾಗಿ ಸ್ಟಾರ್ಟಿಂಗಿಂದನೇ ಅದೇ ಥರ ಇದ್ದು, ಮತ್ತು ಮಂತ್ಲಿ ಕರೆಕ್ಟಾಗಿ ಆದರೆ 28 days ಸೈಕಲ್ ಅಥವಾ 30 days ಸೈಕಲ್ ಆಗಿ, ಬಟ್ 3 days ಕರೆಕ್ಟಾಗಿ ನಿಲ್ತಿದ್ರೆ ನಥಿಂಗ್ ಟು ವರಿ. ಕೆಲವರಲ್ಲಿ ಏನಾಗುತ್ತೆ, ನಾರ್ಮಲ್ ಫ್ಲೋ ಇದ್ದು ಸಡನ್ ಕಮ್ಮಿ ಆಗುತ್ತೆ. ಅಂದರೆ ಮೊದಲು 5 days ಆಗ್ತಿತ್ತು ಮೇಡಮ್, ಇವಾಗ ಬರೀ 1 ದಿನಕ್ಕೆ ನಿಂತು ಹೋಗ್ತಿದೆ ಅಂದರೆ ಅವಾಗ ನಾವು ಚೆಕ್ ಮಾಡಬೇಕು, ಯಾಕೆ ಫ್ಲೋ ಚೇಂಜ್ ಆಯಿತು, ಯಾಕೆ ಫ್ಲೋ ಕಮ್ಮಿ ಆಯಿತು. ಈ ತುಂಬ ಸಲ ಈ PCOD ಪ್ರಾಬ್ಲಮ್ಮು ಇರೋರಲ್ಲಿ ಅವರಲ್ಲೆಲ್ಲ ತುಂಬ ಹಾರ್ಮೋನ್ ಚೇಂಜಸ್ ಆಗುತ್ತಲ್ಲ, ಅವರಲ್ಲಿ ಈ ಥರ ಚೇಂಜ್ ನೋಡ್ತೀವಿ. ಇನ್ನು ಕೆಲವರಲ್ಲಿ ಫ್ಲೋ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಸೊ ನಾರ್ಮಲಾಗಿ 4 day ಫ್ಲೋ ಇದ್ದಿದ್ದು 8 days ಆಗೋಕ್ಕೆ ಶುರುವಾಯಿತು, ಪೇಯ್ನ್ ಇಲ್ಲದೆ ಇದ್ದಿದ್ದು ಮತ್ತೆ ಪೇಯ್ನ್ ಬರೋಕ್ಕೆ ಶುರುವಾಯಿತು. ಸೊ ಅದನ್ನು ಆ ಚೇಂಜ್ ಏನಾಗುತ್ತೆ ಸೈಕಲ್ ಪ್ಯಾಟರ್ನು, ಆ ಥರ ಇದ್ದಾಗ ನಾವು ಚೆಕ್ ಮಾಡೋದು ಒಳ್ಳೇದು. ಕೆಲವು ಕಂಡೀಷನ್ಸಲ್ಲಿ ಏಜ್ ಆಗ್ತಾ ಈ ಫೈಬ್ರಾಯ್ಡ್ಸು ಅಂಥವೆಲ್ಲ ಪೇಯ್ನ್ ಕೊಡೋಕ್ಕೆ ಶುರುವಾಗುತ್ತೆ, ಸ್ಲೋ ಆಗಿ ಬೆಳೆಯೋಕ್ಕೆ ಶುರುವಾಗುತ್ತೆ, ಆವಾಗ ಅವ್ರಿಗೆ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಆ ಕಂಡೀಷನ್ಸನ್ನು ರೂಲ್ ಔಟ್ ಮಾಡಬೇಕು. ಬಟ್ ಮೊದಲಿಂದಾನೇ ಆ ಥರ ಇದ್ದು 3 daysಗೆ ನಿಂತು ಹೋಗ್ತಿತ್ತು, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಥಿಂಗ್ ಟು ವರಿ. ಓಕೆ. ನಾರ್ಮಲ್ ಆಗಿ ಎಷ್ಟು ದಿನ ಬ್ಲೀಡಿಂಗ್ ಇರಬಹುದು? ಅಪ್ ಟು 5 to 7 days ನಾರ್ಮಲ್ಲೇ ಹೇಳ್ತೀವಿ. ಬಟ್ ಯಾವಾಗ ಅಬ್ನಾರ್ಮಲ್ ಅಂದರೆ ಕ್ಲಾಟ್ಸ್ ಬರೋಕ್ಕೆ ಶುರು ಆದರೆ, ಅಂದರೆ ಗೆಡ್ಡೆನಲ್ಲಿ ಹೆಪ್ ಥರ ಹೋಗುತ್ತೆ ಬ್ಲಡ್ ಅಂತ ಹೇಳ್ತಾರೆ, ಆ ಥರ ಆದರೆ, ಇಲ್ಲಾಂದರೆ ಮೋರ್ ದೆನ್ 4-5 ಪ್ಯಾಡ್ಸ್ ಚೇಂಜ್ ಮಾಡ್ತಾರೆ ಒಂದಿನ, ಫುಲ್ಲು ಸೋಕ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಪೇಷಂಟ್ಗೆ, ಅವ್ರಿಗೆ ಒಂಥರ ತಲೆ ಸುತ್ತು ಬರೋದು, ಮತ್ತು ಹಿಮೋಗ್ಲೋಬಿನ್ ಡ್ರಾಪ್ ಆಗೋದು, ಮತ್ತು ತಡ್ಕೊಳಕ್ಕಾಗದೇ ಇರೋ ಪೇನ್, ಇವೆಲ್ಲ ಅಬ್ನಾರ್ಮಲ್ ಸೈನ್ಸು. ಸೊ ಈ ಥರ ಏನಿದ್ರು ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ, ಯಾಕೆ ಜಾಸ್ತಿ ಹೋಗುತ್ತೆ. ಕ್ಲಾಟ್ಸ್ ಬಂತು ಅಂದರೆ ಮೋರ್ ದೆನ್ ನಾರ್ಮಲ್ ಬ್ಲೀಡಿಂಗ್ ಇದೆ ಅಂತ. ಸೊ ಯೂಶಲಾಗಿ ಬ್ಲೀಡಿಂಗಲ್ಲಿ ಕ್ಲಾಟ್ಸ್ ಇರೋದಿಲ್ಲ, ಒಂದು 4 to 5 days ಫ್ಲೋ ಇದ್ದು ತಂತಾನೆ ನಿಂತೋಗುತ್ತೆ. ನೆಕ್ಸ್ಟ್ ಕರೆಕ್ಟಾಗಿ 1 month ಆದ್ಮೇಲೆ ಆಗುತ್ತೆ. ಓಕೆ. ಪೀರಿಯಡ್ಸ್ ಡೇಟಿನ ನಡುವೆ ಬ್ಲೀಡಿಂಗ್ ಆಗೋದು ಅದು ಎಷ್ಟು ಡೇಂಜರಸ್ ಅಂತ? ಅದು ಕೆಲವು ಸಲ ಡೇಂಜರಸ್ ಇರುತ್ತೆ. ಅಂದರೆ ನಾರ್ಮಲ್ ಫಿನಾಮಿನಾ ಅಂದರೆ ಈ ಓವ್ಯುಲೇಷನ್ ಟೈಮಲ್ಲಿ 1-2 ಡ್ರಾಪ್ ಬ್ಲಡ್ ಕಾಣ್ಬೋದು, ಅದು ನಾರ್ಮಲ್ ಇರುತ್ತೆ, ಅದನ್ನು ಹೆದರ್ಕೊಳ್ಳೋದು ಬೇಕಾಗಲ್ಲ. 14th day 15th day ಒಂದು ಸ್ವಲ್ಪ ಸ್ಪಾಟಿಂಗ್ ಥರ ಆಗಿ ಹೊಟ್ಟೋಗುತ್ತೆ, ಆವಾಗ ಕ್ರ್ಯಾಂಪಿಂಗು ಸ್ವಲ್ಪ ಆಗ್ಬೋದು, ಬೋತ್ ಆರ್ ನಾರ್ಮಲ್. ಬಟ್ ಬೇರೆ ಟೈಮಲ್ಲಿ ಸಡನ್ನಾಗಿ ಬ್ಲೀಡಿಂಗ್ ಆಯಿತು,
ಆಯಿತು ಅಂತಂದರೆ, ಅಥವಾ ಇಂಟರ್ಕೋರ್ಸ್ ಆದಮೇಲೆ ಲೈಂಗಿಕ ಸಂಪರ್ಕ ಆದಮೇಲೆ ಬ್ಲೀಡಿಂಗ್ ಆಯಿತು ಅಂದರೆ ಅಂಥದ್ದೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ತುಂಬ ಸಲ ಆ ಸರ್ವಿಕ್ಸಿಂದ ಸಣ್ಣ ಪುಟ್ಟ ಪಾಲಿಪ್ ಆಗಲಿ, ಒಂದು ಗ್ರೋತ್ ಆಗಲಿ, ಅಥವಾ ಅಲ್ಸರ್ ಆಗಲಿ, ಇನ್ಫೆಕ್ಷನ್ ಆಗಲಿ ಇದ್ರೂ ಕೂಡ ಈ ಥರ ಮಧ್ಯದಲ್ಲೆಲ್ಲ ಬ್ಲೀಡಿಂಗ್ ಕಾಣಿಸ್ಕೋಬೋದು. ಸೊ ಆ ಸಿಂಪ್ಟಮ್ ಒಂದು ಇಗ್ನೋರ್ ಮಾಡಬಾರ್ದು, ಅದನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ. ಓಕೆ ಓಕೆ. ಸೊ ಲೈಂಗಿಕ ಸಂಪರ್ಕದ ನಂತರ ಬ್ಲೀಡ್ ಆಗೋದು ಕೂಡ ಒಂದು ವಾರ್ನಿಂಗ್ ಸೈನೇ ಆಗಿರುತ್ತೆ. ಸೊ ಯಾವ ಪ್ರಾಬ್ಲಮ್ ಇದೆ ಅನ್ನೋದನ್ನ ಸೂಚಿಸುತ್ತೆ. ತುಂಬಾ ಸಲ ಅಲ್ಸರ್ಸು ಮತ್ತೆ ಸರ್ವಿಕ್ಸ್ ಮೇಲೆ ಇರೋಷನ್ಸ್ ಇರ್ಬೋದು, ಮತ್ತೆ ಕೆಲವು ಕಂಡೀಷನ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ದು ಫಸ್ಟ್ ಸಿಂಪ್ಟಮೇ ಇದಿರ್ಬೋದು. ಸೊ ಅದಕ್ಕೆ ಆ ಸಿಂಪ್ಟಮ್ ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತೀವಿ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಇದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಮಿತ್ಸ್ ನೀವು ನೋಡಿರೋ ಪ್ರಕಾರ ಇದೆಯಾ ಅಂತ ಪೀರಿಯಡ್ಸ್ ರಿಲೇಟೆಡ್? ತುಂಬ ಸಲ ಊಟದ ಬಗ್ಗೆ ತುಂಬ ಜನ ಕೇಳ್ತಾರೆ. ಅಂದರೆ ನಾನು ಇದನ್ನು ತಿಂದರೆ ಪೀರಿಯಡ್ ಬೇಗ ಆಗುತ್ತೆ, ಅದನ್ನು ತಿಂದರೆ ಪೀರಿಯಡ್ ಲೇಟ್ ಆಗುತ್ತೆ, ನಾನು ಪಪಾಯ ತಿಂದೆ ಪೀರಿಯಡ್ ಬರಲಿಲ್ಲ. ಸೊ ಆ ಥರ ತುಂಬ ಮಿತ್ಸ್ ನೋಡ್ತೀವಿ ಫುಡ್ ರಿಲೇಟೆಡು. ಬಟ್ ಅದೊಂದಕ್ಕಿಂತ ಜಾಸ್ತಿ ನಾವು ಹೇಳೋದು ನಿಮ್ಮ ಲೈಫ್ ಸ್ಟೈಲಲ್ಲಿ, ಅಥವಾ ಸಡನ್ನಾಗಿ ಏನಾರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ, ಸಡನ್ನಾಗಿ ಎಕ್ಸಸೈಸ್ ನಿಲ್ಲಿಸಿದ್ರೆ, ವೆಯ್ಟ್ ಗೇನ್ ಆಗಿದ್ರೆ, ಸೊ ಅದರಲ್ಲೂ ಪೀರಿಯಡ್ ಚೇಂಜ್ ಆಗ್ಬೋದು. ತುಂಬ ಸಲ ಸ್ಟ್ರೆಸ್ ಆಗಿದ್ರೆ, ಆ ಮಂತಲ್ಲೇನೋ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ, ಅಥವಾ ಎಕ್ಸಾಮ್ ಸ್ಟ್ರೆಸ್ ತುಂಬ ಸಲ ನೋಡ್ತೀವಿ ಮಕ್ಕಳಲ್ಲಿ, ಅದರಿಂದನೂ ಪೀರಿಯಡ್ಸ್ ಚೇಂಜ್ ಆಗ್ಬೋದು. ಫೀವರ್ ಅಂದರೆ ಯಾವುದೋ ಇನ್ಫೆಕ್ಷನ್ ಬಂತು, ಅಡ್ಮಿಟ್ ಆದ್ರಿ, 4-5 ಡೇಸ್ ಆಂಟಿಬಯೋಟಿಕ್ಸ್ ಆಯಿತು, ಪೇನ್ ಕಿಲ್ಲರ್ಸ್ ಆಯಿತು ಅಂದರೆ ಆವಾಗಲೂ ಪೀರಿಯಡ್ಸ್ ಚೇಂಜ್ ಆಗ್ಬೋದು. ಸೊ ಈ ಥರ ಪೀರಿಯಡ್ಸ್ಗೆ ತುಂಬ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನೋ ತಿಂದ ತಕ್ಷಣ ಪೀರಿಯಡ್ ಆಗಿಬಿಡುತ್ತೆ ಅನ್ನೋದು, ಅಥವಾ ತಿಂದರೆ ನಾನು ಪೋಸ್ಟ್ಪೋನ್ ಮಾಡ್ಕೋತೀನಿ ಅನ್ನೋದು, ಅದು ಆ ಮಿತ್ಸು ಯೂಶಲಿ ಯಾವುದು ಸರಿ ಇರೋದಿಲ್ಲ. ಓಕೆ ಓಕೆ. ಸೊ ಬಟ್ಟೆ ಯೂಸ್ ಮಾಡೋದು ಯಾವಾಗಲೂ ಡೇಂಜರ್ ಅಂತ ಹೇಳ್ತಾರೆ, ಹೌದಾ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬಟ್ಟೆ ಯೂಸ್ ಮಾಡ್ತಿದ್ರಲ್ವಾ? ಹೌದು, ಅದೊಂದು ಪ್ರಶ್ನೆ ಬರುತ್ತೆ. ಹೌದು. ಇಲ್ಲ, ಬಟ್ಟೆ ಯೂಸ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಯು ಶುಡ್ ಯೂಸ್ ದ ಕರೆಕ್ಟ್ ಟೈಪ್ ಅಷ್ಟೇ. ಒಳ್ಳೆ ಕಾಟನ್ ಇರಬೇಕು, ಮತ್ತು ಕರೆಕ್ಟಾಗಿ ಸನ್ ಡ್ರೈ ಆಗಿರಬೇಕು. ವಾಷಿಂಗ್ ಆ್ಯಂಡ್ ಹೈಜೀನ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ಮೇಂಟೈನ್ ಆದರೆ ಬಟ್ಟೆ ಪ್ಯಾಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಈಗ ತುಂಬ ಜನ ಇವಾಗ ಆ್ಯಕ್ಚುಲ್ ಸ್ಯಾನಿಟರಿ ಪ್ಯಾಡ್ಸು ಬಿಟ್ಟು ದೇ ಗೋಯಿಂಗ್ ಬ್ಯಾಕ್ ವಾಪಸ್ ಮತ್ತೆ ಕಾಟನ್ ಪ್ಯಾಡ್ಸು ಮತ್ತು ಕ್ಲಾತ್ ಪ್ಯಾಡ್ಸ್ಗೆ ತುಂಬ ಜನ ಸ್ವಿಚ್ ಓವರ್ ಆಗ್ತಿದ್ದಾರೆ. ಆಗೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಬಟ್ ಹೈಜೀನು ಕ್ಲೆನ್ಲಿನೆಸ್ ಮೇಂಟೈನ್ ಆಗಬೇಕು. ಓಕೆ. ಒಂದು ವೇಳೆ ಟೈಮ್ ಟು ಟೈಮ್ ಪ್ಯಾಡನ್ನು ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಆಗುತ್ತಾ ಮುಂದೆ? ಹೌದು, ಟೈಮ್ ಟು ಟೈಮ್ ಚೇಂಜ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಆ ಸೆಲ್ಸ್ ಏನು ನಾವು ಲೈನಿಂಗ್, ಗರ್ಭಕೋಶದ ಲೈನಿಂಗ್ ಏನಿರುತ್ತೆ ಅದೇ ನಮಗೆ ಪೀರಿಯಡ್ ಆಗಿ ತಿಂಗಳ ಬರುತ್ತೆ. ಸೊ ಆ ಲೈನಿಂಗ್ ಹಾಗೆ ಉಳಿತು ಆ ಪ್ಯಾಡ್ಸಲ್ಲಿ ಅಂದರೆ ಅದೊಂಥರ ಇನ್ಫೆಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಒಂಥರ ಅದೇ ಒಂದು ಫೋಕಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಟೈಮು ಒಂದು 4 to 6 hours ಒನ್ಸು ಆದಷ್ಟು ಚೇಂಜ್ ಮಾಡಿರ್ತೀವಿ. ಅದು ಫುಲ್ ಸೋಕ್ ಆಗಲೇಬೇಕು ಅಂತಲೂ ಏನೂ ಇಲ್ಲ. ಬಟ್ 4 to 6 hours ಒನ್ಸ್ ಚೇಂಜ್ ಆಗಿ ಫ್ರೆಶ್ ಹಾಕ್ಕೊಂಡ್ರೆ ಇನ್ಫೆಕ್ಷನ್ ರಿಸ್ಕು ಕಮ್ಮಿ ಆಗುತ್ತೆ. ರ್ಯಾಷಸ್ ಆಗೋದಾಗಲಿ ಮತ್ತು ಡಿಸ್ಚಾರ್ಜ್ ಆಗೋದಾಗಲಿ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಓಕೆ. ಪ್ಯಾಡ್, ಮೆನ್ಸ್ಟ್ರಲ್ ಕಪ್ ಅಥವಾ ಟ್ಯಾಂಪೂನ್ಸ್ ಇದರಲ್ಲಿ ಇದೇ ಬೆಸ್ಟ್ ಅಂತ ಹೇಳೋದಕ್ಕಾಗತ್ತಾ, ಅಥವಾ ಅದು ಅವರ ಕಂಫರ್ಟಬಿಲಿಟಿ ಮೇಲೆ ಹೋಗುತ್ತಾ ಅಂತ? ಯಾವುದು ಬೆಸ್ಟು ಯಾವುದು ಒಳ್ಳೇದಲ್ಲ ಅಂತ ಆ ಥರ ಏನೂ ಇದಿಲ್ಲ. ಕೆಲವರಿಗೆ ಪ್ಯಾಡ್ ಸೆಟ್ ಆದರೆ ಪ್ಯಾಡ್ ಕಂಫರ್ಟಬಲ್ ಇರುತ್ತೆ, ಅದನ್ನೇ ಯೂಸ್ ಮಾಡಿ ಅಂತೀವಿ. ಕೆಲವರಲ್ಲಿ ಪ್ಯಾಡ್ಸ್ ಆಗಲ್ಲ ನಮಗೆ, ನಾವು ಅದು ಟ್ಯಾಂಪೋನೇ ಬಳಸ್ತೀವಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಟ್ಯಾಂಪೋನ್ಸು ಅಷ್ಟೇ ಯಾವತ್ತು 4 to 6 hours ಒನ್ಸ್ ಕಂಪಲ್ಸರಿ ಚೇಂಜ್ ಮಾಡಬೇಕು. ಸೊ ನೀವು ಎಲ್ಲಿಂದ ಎಲ್ಲಿ ಹೋದರೂ ಪ್ಯಾಡ್ಸ್ ಆ್ಯಂಡ್ ಟ್ಯಾಂಪೋನ್ಸ್ ಅಂತೂ ಕ್ಯಾರಿ ಮಾಡಲೇಬೇಕಾಗುತ್ತೆ. ಅದ್ರ ಕರೆಕ್ಟಾಗಿ ಡಿಸ್ಪೋಸಲ್ ಏರಿಯಾ ನೋಡ್ಕೋಬೇಕು, ಆ್ಯಂಡ್ ಯು ಟು ಗೋ ಆ್ಯಂಡ್ ಡಿಸ್ಪೋಸ್ ಆ್ಯಂಡ್ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಇದು ಕಪ್ಸಲ್ಲಿ ಏನಾಗುತ್ತೆ, ಕಪ್ಸ್ದು ಹೈಜೀನ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅಂದರೆ ಈ ಕಪ್ ಚೇಂಜ್ ಮಾಡಬೇಕು ಅಂತಂದರೆ ನಿಮಗದು ಫುಲ್ ಪ್ಲ್ಯಾನ್ ಇರಬೇಕು. ಇನ್ನೊಂದು ಸ್ಪೇರ್ ಕಪ್ ಆಗಲಿ, ಮತ್ತು ಅಥವಾ ಈ ಕಪ್ಪನ್ನು ನೀವು ವಾಶ್ ಮಾಡಿ ಅದನ್ನು ಸ್ಟರ್ಲೈಸ್ ಮಾಡಿ ಮತ್ತೆ ಹಾಕೊಳ್ಳೋ ಅಂತ ಒಂದು ಫೆಸಿಲಿಟಿ ಇರೋಂಥ ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ಅವ್ರವ್ರ ಕಂಫರ್ಟ್, ಕೆಲವರು ಇಷ್ಟು ವರ್ಷ ಪ್ಯಾಡ್ ಯೂಸ್ ಮಾಡಿರೋರು ಕಪ್ಪಿಗೆ ಚೇಂಜ್ ಆಗಿದ್ದಾರೆ, ಕೆಲವರು ಟ್ಯಾಂಪೋನ್ಸ್ ಯೂಸ್ ಮಾಡಿದವರು ಬೇಡ ಅಂತ ಮತ್ತೆ ವಾಪಸ್ ಪ್ಯಾಡಿಗೆ ಬಂದಿದ್ದಾರೆ. ಸೊ ಈ ಟೈಮ್ ಟು ಟೈಮ್ ಚೇಂಜ್ ಆಗ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ನಾವು ಯಾವುದೇ ಮೆಥಡ್ ಅವ್ರು ಚೂಸ್ ಮಾಡ್ತವ್ರು ಯೂಸ್ ಮಾಡೋಕ್ಕೆ ಅದರದ್ದು ಕ್ಲೆನ್ಲಿನೆಸ್ ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡೋದು ಗೊತ್ತಿರಬೇಕು. ಓಕೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಓಕೆ ನಾನು ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಆ ಭಾಗಕ್ಕೆ ಹೆಚ್ಚು ಸೋಪನ್ನು ಹಾಕೋದು, ಅಥವಾ ರಿಲೇಟೆಡ್ ಟು ಯಾವುದೋ ಒಂದು ಪ್ರಾಡಕ್ಟ್ ಅನ್ನು ಹಾಕೋದು, ಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಂತೂ ಅದು ಹಾಕ್ಲೇಬೇಕು. ಕೆಲವ್ರಿಗೊಂದು ರೀತಿ ಏನೋ ಒಂಥರ ಅನ್ಕಂಫರ್ಟಬಲ್, ಗಲೀಜ್ ಅಂತ ಫೀಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಹಾಕ್ಬೋದಾ ಯಾವ್ದಾದ್ರು? ಯೂಶಲಿ ನಾವು ಬೈ ರೂಲ್ ಯಾವ್ದು ವೆಜೈನಲ್ ವಾಶ್ ರೆಕಮೆಂಡ್ ಮಾಡಲ್ಲ. ಮಾರ್ಕೆಟಲ್ಲಿ ಎಷ್ಟೊಂದು ನೋಡಿರ್ತೀರಾ, ಮತ್ತೆ ಕೆಲವು ಸೆಂಟೆಡ್, ಅನ್ಸೆಂಟೆಡ್, ಅದು ಇದು ಅಂತ ತುಂಬ ಬರುತ್ತೆ. ಬಟ್ ಬೈ ರೂಲ್ ಮೆಡಿಕಲಿ ಸ್ಪೀಕಿಂಗ್ ನಾವು ಯಾವ ಪ್ರಾಡಕ್ಟು ರೆಕಮೆಂಡ್ ಮಾಡಲ್ಲ. ಅದೇನಾಗುತ್ತೆ, ನಾರ್ಮಲ್ ವೆಜೈನಲ್ಲಿ ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾ ಇದೆ. ನಮ್ಮ ಬಾಡಿ ನಮಗೆ ಕೊಟ್ಟಿರೋ ಬ್ಯಾಕ್ಟೀರಿಯಾ, ಅಲ್ಲಿ ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾ ತುಂಬ ಇರುತ್ತೆ. ಸೊ ರಿಪೀಟೆಡ್ ವಾಷಸ್ ಇದು ಮಾಡಿದಾಗ ಅಲ್ಲಿ ಏನೇನು pH ಏನು ಮೇಂಟೈನ್ ಮಾಡುತ್ತೆ ಬ್ಯಾಕ್ಟೀರಿಯಾ, ಅದನ್ನು ನಾವೇ ವಾಶ್ ಔಟ್ ಮಾಡ್ಕೊಂಡಂಗೆ ಆಗೋಗುತ್ತೆ. ಸೊ ಆವಾಗ ಇನ್ಫ್ಯಾಕ್ಟ್ ಇನ್ನು ಇನ್ಫೆಕ್ಷನ್ ನಾವೇ ಇನ್ವೈಟ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಯೂಶಲಾಗಿ ಯಾವ ಪ್ರಾಡಕ್ಟು ಯೂಸ್ ಮಾಡೋದು ಬೇಕಿಲ್ಲ. ನಾರ್ಮಲ್ ಸೋಪ್ ಆ್ಯಂಡ್ ವಾಟರ್, ಸ್ನಾನ ಮಾಡುವಾಗ ಏನು ವಾಶ್ ಮಾಡ್ಕೋತೀರೋ ದಟ್ ಇಸ್ ಮೋರ್ ದೆನ್ ಇನಫ್. ಓಕೆ. ಮತ್ತು ರಿಪೀಟೆಡ್ ವಾಷಿಂಗ್, ವಾಶ್ರೂಮ್ ಹೋದಾಗೆಲ್ಲ ವಾಶ್ ಮಾಡೋದು, ವಾಶ್ರೂಮ್ ಹೋದಾಗೆಲ್ಲ ವಾಟರ್ ಸ್ಪ್ರೇ ಮಾಡ್ಕೊಳ್ಳೋದು, ಅದನ್ನು ರೆಕಮೆಂಡ್ ಮಾಡಲ್ಲ.
ಓಕೆ ಓಕೆ. ಸೊ ನಾರ್ಮಲ್ ಆಗೇ ಇರ್ಬೋದು, ಬಟ್ ಪ್ಯಾಡ್ ಅನ್ನ 4 to 6 hours ಒಂದ್ಸತಿ ಚೇಂಜ್ ಮಾಡ್ಬೇಕಾಗತ್ತೆ ಅಂತ. ಡಾಕ್ಟರ್, ಈ ವಿಚಾರದ ಬಗ್ಗೆ ಮನೆಯಲ್ಲಿರೋರು ತಿಳ್ಕೊಳ್ಳೋದು ಯಾಕೆ ಮುಖ್ಯ ಆಗುತ್ತೆ? ಸೊ ಫ್ಯೂಚರ್ ಅಲ್ಲಿ ಹಸ್ಬೆಂಡ್ ಆಗಿರ್ಬೋದು ಅಥವಾ ಮನೇಲಿ ಇರ್ಬೇಕಾದ್ರೆ ಅಣ್ಣ ತಮ್ಮ ಅಪ್ಪ, ಸೊ ಬಾಯ್ಸ್ಗೂ ಇದ್ರ ಬಗ್ಗೆ ಗೊತ್ತಿರ್ಬೇಕಾಗತ್ತಲ್ಲ, ಅವೇರ್ನೆಸ್ ಎಷ್ಟು ಮುಖ್ಯ ಅಂತ. ಡೆಫಿನೆಟ್ಲಿ ಬಾಯ್ಸ್ಗೆ ಗರ್ಲ್ಸ್ಗಿನ್ನ ಜಾಸ್ತಿ ನಾವು ಬಾಯ್ಸನ್ನ ಎಜುಕೇಟ್ ಮಾಡಬೇಕು ಅಂತಾನೆ ಹೇಳ್ತೀವಿ. ಯಾವತ್ತೂ ಎಜುಕೇಷನ್ ಅಂದರೆ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಎಜುಕೇಟ್ ಮಾಡುವಾಗ ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ಬರ ಬಗ್ಗೆನೂ ಹೇಳಬೇಕು. ಸೊ ದ್ಯಾಟ್ ಅವ್ರು ಬೆಳೀತಾ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾಳೆ ದಿನ ಈಗ ಅವ್ರ ಮನೆಯಲ್ಲೇ ಆಗಲಿ, ಅವ್ರ ತಂಗಿಗಾಗಲಿ ಅಥವಾ ಅವ್ರ ತಾಯಿಗಾಗಲಿ ಪೇಯ್ನ್ ಅಥವಾ ಪೀರಿಯಡ್ಸ್ ಟೈಮ್ ಅಂತಂದರೆ ಏನು, ಅದ್ರ ಬಗ್ಗೆ ಹೇಗಿರಬೇಕು, ಅವ್ರನ್ನ ಹೇಗೆ ನೋಡ್ಕೋಬೇಕು, ಮತ್ತು ಅವ್ರಿಗೆ ಏನಾರ ಒಂದು ಪ್ರಾಡಕ್ಟ್ ಬೇಕಿದ್ರೆ ಹೋಗಿ ತಂದು ಕೊಡೋಕ್ಕೆ ಮುಜುಗರ ಪಡಬಾರ್ದು. ಈಗ ಅದನ್ನೆಲ್ಲ ಎಜುಕೇಟ್ ಮಾಡೋದು ಅದು ನಮ್ಮ ಕರ್ತವ್ಯ. ನಾವು ಹೇಳಲೇಬೇಕು, ಮನೇಲಿರೋ ಗಂಡಸ್ರಿಗಾಗಲಿ ಹುಡುಗರಿಗಾಗಲಿ ಹೇಳಬೇಕಾಗತ್ತೆ. ಮತ್ತು ಮುಂದೆ ಹೋಗ್ತಾ ಅವ್ರ ಸೆಕ್ಷುವಲ್ ಹೆಲ್ತು ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ನೋಡ್ಕೊಂಡಾಗ ಅವಾಗ್ಲೂ ಒಂದು ಐಡಿಯಾ ಇರಬೇಕು ಅದ್ರ ಬಗ್ಗೆ. ಸೊ ನಾರ್ಮಲ್ ರಿಪ್ರೊಡಕ್ಷನ್ ಗೊತ್ತಿದ್ರೆ ಎಲ್ಲ ನಾರ್ಮಲ್ ಆಗಿ ಯೋಚನೆ ಮಾಡ್ತಾರೆ. ಇಲ್ಲ ಅಂತಂದರೆ ಎಲ್ಲದನ್ನು ಏನೋ ಒಂದು ನಾವು ಅದ್ರ ಬಗ್ಗೆ ಮಾತಾಡಬಾರ್ದು, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಮುಜುಗರ ಪಡೋದು ತುಂಬ ಜನ ಇರ್ತಾರೆ. ಬಟ್ ನಾವು ಎಷ್ಟು ಓಪನ್ ಆಗಿ ಅರ್ಲಿ ಸ್ಟೇಜಸಲ್ಲಿ ಕಮ್ಯುನಿಕೇಟ್ ಮಾಡ್ತೀವೋ ಮಕ್ಕಳು ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನು. ಸೊ ಆವಾಗ ಮುಂದೆ ರಿಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಇಂಟರ್ವ್ಯೂನ ನೋಡ್ತಾ ಇರುವಂಥ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಒಂದು ಸ್ಟ್ರಾಂಗ್ ಅಡ್ವೈಸ್ ಅಂತ ಹೇಳಿದ್ರೆ ಏನು? ಸೊ ಮೆನ್ಸ್ಟ್ರೇಷನ್ ಅಥವಾ ಪೀರಿಯಡ್ಸ್ ಅನ್ನೋದು ಎಲ್ಲ ಹೆಣ್ಮಕ್ಳಲ್ಲೂ ಸಹಜ. ಅದನ್ನು ಮನೇಲಿರೋರ ಬಗ್ಗೆ ಎಲ್ಲರಿಗೂ ತಿಳಿಸಿರಿ. ಮತ್ತು ನಿಮ್ಮ ಹೆಣ್ಮಕ್ಳು ಬೆಳೀತಾ ಇದ್ರೆ ನೀವು 8 ವರ್ಷ 9 ವರ್ಷ 10 ವರ್ಷ ಇರೋರು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಯಾವುದೋ ಇನ್ನೊಬ್ಳು ಕ್ಲಾಸಲ್ಲಿ ಒಬ್ಳಿಗೆ ಪೀರಿಯಡ್ ಆಯಿತು ಸ್ಟಾರ್ಟ್ ಆಯಿತು ಅಂದರೆ ಅದು ಏನು, ಅದ್ರ ಬಗ್ಗೆ ಏನು ಅಂತೆಲ್ಲ ಅವ್ರು ಎಲ್ಲೋ ಯಾರನ್ನೋ ಕೇಳಿ ಏನೇನೋ ತಿಳ್ಕೊಂಡು ಫ್ರೆಂಡ್ಸ್ ಎಲ್ಲ ಹೇಳೋದನ್ನು ತಿಳ್ಕೊಳ್ಳೋ ಬದಲು ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ನೀವು ಎಜುಕೇಟ್ ಮಾಡಿ. ಇದು ನಾರ್ಮಲ್ ಫಿನಾಮಿನಾ, ನಿಮಗೂ ಆಗುತ್ತೆ, ಮಂತ್ಲಿ ಈ ಥರ ಇರುತ್ತೆ, ಹೇಗಿರಬೇಕು ಮತ್ತು ಅದರಿಂದ ಮುಂದೆ ಹೆಲ್ತ್ ಹೇಗಿರುತ್ತೆ, ಸೊ ಅದನ್ನು ನೀವೇ ಎಜುಕೇಟ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಪೀರಿಯಡ್ಸ್ ಬಂದಾಗ ನಾವು ಅದರ ಬಗ್ಗೆ ಯಾವ ರೀತಿಯಾಗಿ ಯೋಚನೆ ಮಾಡಬೇಕಂತ ಹೇಳಿದ್ರೆ ಅದರಲ್ಲಿರುವಂಥ ಸತ್ಯ ಏನು ಮಿಥ್ಯ ಏನು, ಸೊ ಯಾವ ವಿಚಾರದ ಬಗ್ಗೆ ನಾವು ಫೋಕಸ್ ಮಾಡಬೇಕು ಮತ್ತು ಯಾವ ವಿಚಾರದ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು, ಸೊ ಹೆಲ್ತನ್ನು ಹೆಂಗೆ ಮೇಂಟೈನ್ ಮಾಡಬೇಕು. ಸೊ ನಮ್ಮ ವೀಕ್ಷಕರಿಗೆ ಅದರಲ್ಲಿ ಸ್ಪೆಷಲಿ ಪೀರಿಯಡ್ಸ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಭಯ ಪಡೋರು ಅಥವಾ ಪೀರಿಯಡ್ಸ್ ಪೇಯ್ನ ಬಗ್ಗೆ ಭಯ ಪಡೋರು, ಸೊ ಅವರಿಗೆಲ್ಲರಿಗೂ ಒಂದು ಗೈಡೆನ್ಸನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೀರಿಯಡ್ಸ್ ಕುರಿತಾಗಿರುವಂತಹ ಮಿತ್ಸ್ ಏನೆಲ್ಲ, ಸೊ ಯಾವೆಲ್ಲ ವಿಚಾರಗಳ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.